ಇದೇ ಬೋರ್ ಸರ್ ತೋರಿಸ. ಇದೆ 11 ಫೀಟ್ ಇರಬೇಕು. ಸರ್ ಈಗ ಹೇಳಿ ಸರ್. ತಮ್ಮ ಹೆಸರು ಏನು ಹೇಳಿ? ತಮ್ಮ ಹೆಸರು ಹೇಳಿ ಸರ್. ಹಾಂ, ಕಿಶೋರ್ ಬಾಬು. ಅಶೋಕ್ ಬಾಬು. ಯಾವ ಏರಿಯಾ ಸರ್ ಇದು? ಕಿಶೋರ್ ಬಾಬು. ಯಾವ ಏರಿಯಾ ಅದು? ನಮ್ಮ ನಂಬರ್ ಹೆಂಗೆ ಸರ್? ನಮ್ಮ ನಂಬರ್ ಹೆಂಗೆ ಸಿಕ್ಕಿದೆ ಸರ್? ಯೂಟ್ಯೂಬ್ನಲ್ಲಿ ನೋಡಿದ್ರಾ ಸರ್? ಈಗ ಏನಾಗಿದೆ ಅಂತ ಹೇಳಿ ಸರ್. ಏನಾಗಿದೆ ಅಂತ ಹೇಳಿ ಸರ್. ಇದು 1000 ಅಡಿ ಬೋರ್ ಓಡಿಸಿದ್ವಿ. 1000 ಅಡಿ ಬೋರ್ಲ್ ಓಡಿಸಿದ್ರ? ಯಾವಾಗ? ದೊಡ್ಡ ಗಾಡಿನಲ್ಲಿ, ಬಿಫೋರ್ ಕನ್ಸ್ಟ್ರಕ್ಷನು. ಸರಿ ಸರ್, ಹೇಳಿ ಸರ್. 1000 ಅಡಿ ಬೋರ್ ಓಡಿಸಿದ್ವಿ. ಹಾಂ, ಇದು ಏರಿಯಾದಲ್ಲಿ ಎಲ್ಲ ಲೂಸ್ ಮಣ್ಣು. ಹಾಂ, ಅದಕ್ಕೋಸ್ಕರ ಎಷ್ಟು ಫಿಟ್ ಕೇಸಿಂಗ್ ಬಂದಿದೆ? 1000 ಅಡಿ ಶಿಲ್ಟ್ ಪೈಪ್ ಹಾಕ್ಸಿದ್ವಿ. ಶಿಲ್ಟ್ ಪೈಪ್ ಓಕೆ. ಕೇಸಿಂಗ್ ಪೈಪ್ ಎಷ್ಟು ಬಂದಿದೆ? ಐರನ್ ಪೈಪ್ 40 ಫೀಟಾ? 40 ಫೀಟ್ 40. ಸರಿ ಸರ್. 40 ಅಡಿ ಕೇಸಿಂಗ್ ಪೈಪ್ ಐತೆ ಐರನ್. ಸರಿ. ಶಿಲ್ಟ್ ಪೈಪ್ ಮಾತ್ರ 1000 ಅಡಿ ಇದೆ. 1000 ಅಡಿ ಫಿಲ್ಟರ್ ಪೈಪ್ ಹಾಕಿದ್ರಾ? ಸರಿ. ಮೋಟ್ರ್ ಇಷ್ಟಕ್ಕೆ ಬಿಟ್ಟಿದ್ರಾ? 950. 950. ಈಗ ಏನಾಗಿದೆ? ಇದು ಪಕ್ಕದಲ್ಲಿ ಬೋರ್ ಓಡಿಸಿದ್ರು. ಎಲ್ಲಿ? ಆ ಕಡೆ ಹಿಂದೆ. ಇದೇ ರೋಡಾ? ಹಾಂ, ಪಕ್ಕದ ರೋಡ್. ಸರಿ. ಇಲ್ಲಿಂದ ಒಂದು 100-200 ಅಡಿ ಇರುತ್ತೆ. ಸರಿ. ಆವಾಗ ಫುಲ್ಲು ಏರ್ ಬಂದಿದೆ. ಏರ್ ಬಂದಿದೆ ಅಲ್ಲ ಸರ್? ಏರ್ ಬಂದಿದ್ದೆ ನೀವು ಏನು ಮಾಡಬೇಕು? ಡ್ರಿಲ್ ಮಾಡೋದು ಬೇಡ, ಸ್ಟಾಪ್ ಮಾಡಿ ಅಂತ ಹೇಳಬೇಕು ಅವ್ರಿಗೆ. ಏರ್ ಬಂದಿದೆ ಅಲ್ಲ, ನಿಮಗೆ ಪ್ರಾಬ್ಲಮ್ ಬಂದಿದೆ ಅಲ್ಲ, ಅವ್ರು ನೀವೇನು ಮಾಡೋದು? ಫೈಟ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಬೇಕಾಯ್ತು. ಆವಾಗ ಬಿಟ್ಬಿಟ್ಟಿದ್ದೀರಾ? ಹೇಳಿ ಹೇಳಿ ಹೇಳಿ. ಆವಾಗ ಏನಾಯ್ತು ಅಂದರೆ ಫುಲ್ ಏರ್ ಬಂದಿದೆ. ಹಾಂ. ಆದ್ರೇನು ಒಂದು 3 ತಿಂಗಳಾಗಿದೆ. 3 ತಿಂಗಳಿಂದ ಓಡ್ತಾನೆ ಇದೆ. ನೀರು ಬರ್ತಾ ಇದೆ. ನೀರು ಬರ್ತಾನೆ ಇದೆ. ಆ್ಯಸ್ ಯೂಶುವಲ್. ಹಾಂ, ಆ್ಯಸ್ ಯೂಶುವಲ್. ಮುಂಚೆ ಹಿಂಗೆ ಬರ್ತಾ ಇದ್ದು ಅದೇ ಥರ ಬರ್ತಾ ಇದೆ. ಸರಿ, ಓಕೆ. ಇವಾಗ ಸ್ವಲ್ಪ ಕಮ್ಮಿ ಆಯಿತು ಹೋದ ಶನಿವಾರದಿಂದ. ಕಮ್ಮಿ ಆಗಿದೆ, ನೀರು ಸ್ಟಾಪ್ ಆಗಿಲ್ಲ. ಕಮ್ಮಿ ಆಗಿ ಮತ್ತೆ ಸ್ಟಾಪ್ ಆಗಿದೆ ಫುಲ್ಲು. ಹಾಂ ಸರ್, ಹೇಳಿ 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 ಸರ್. ಫುಲ್ಲು ಸ್ಟಾಪ್ ಆಗಿದೆ. ಈಗ ಸ್ವಿಚ್ ಆನ್ ಮಾಡಿದ್ರೆ ನೀರು ಬರ್ತಾ ಇಲ್ಲ. ಹೌದಾ? ಅವರು ಮೋಟ್ರ್ ಯಾವಾಗ ಹಾಕಿದಾರ ಅಂತ ಗೊತ್ತಾ? ಮೋಟ್ರ್ ಏನು ಹಾಕಿಲ್ಲ. ಇನ್ನೊರು ಮೋಟ್ರ್ ಇನ್ನೂ ಹಾಕಿಲ್ಲ. ಬೋರ್ ಹಾಕ್ಸಿದ್ರು, ನೀರಿಲ್ಲ ಅಂತ ಬಿಟ್ಬಿಟ್ರು. ಎಲ್ಲ ಬೋರಲ್ಲಿ ನೀರು ಐತೆ. ಅವ್ರಿಗೆಲ್ಲ ಬೋರಲ್ಲಿ ನೀರು ಐತೆ. ಕ್ಯಾಮರಾ ಬಿಟ್ಟು ಅವ್ರು ಚೆಕ್ ಮಾಡಿಲ್ಲ. ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಲೆಕ್ಕಾಚಾರ ಇಲ್ಲ. ಆಮೇಲೆ ಈ ಥರ ಏರ್ ಔಟ್ಗಳು ಆಗ್ಬಿಟ್ಟು ನಿಮ್ಮ ನೀರು ಅವ್ರಿಗೆ ಹೋಗುತ್ತೆ, ಅವ್ರ ನೀರು ನಿಮಗೆ ಹೋಗುತ್ತೆ. ಅವರು ಬಂದು ಮೋಟ್ರ್ ಹಾಕಿ ನಿಮಗೆ ನೀರು ಬಂದಿಲ್ಲ ಅಂದರೆ ಅವ್ರ ಪ್ರಾಬ್ಲಮ್ಮು. ಸರಿನಾ? ಸೋರ್ಸು ಯಾವ ಕಡೆ ಹೋಗ್ಬಿಟ್ಟಿದೆ, ಅವ್ರಿಗೆ ಹೋಗಿಲ್ಲ, ಬೇರೆಯವ್ರಿಗೆ ಯಾರೋ ಹೋಗಿದೆ. ಸರಿನಾ? ರೈಟ್ ಸರ್. ಯಾವಾಗ ಸ್ಟಾಪ್ ಆಯ್ತು ಸರ್? ಶನಿವಾರ. ಒಂದು ಡ್ರಾಪ್ ನೀರು ಬರ್ತಾ ಇಲ್ಲ. ನೀರೇನು ಬರ್ತಾ ಇಲ್ಲ. ಈಗ ಆನ್ ಮಾಡಿ ಮೋಟ್ರ್ ರಿಮೂವ್ ಮಾಡೋಕೆ ಜೀಪ್ ಅವ್ರು ಕರೆದಿದ್ರಾ? ಜೀಪ್ ಅವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ಅವ್ರು ಏನಂದ್ರು, ಸರ್ ಫಸ್ಟ್ ಕ್ಯಾಮೆರಾ ಹಾಕ್ಸಿ, ಆಮೇಲೆ ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳಿ ಕರೆಕ್ಟಾಗಿ ಹೇಳಿದ್ದಾರೆ. ಆಮೇಲೆ ಕ್ಯಾಮೆರಾವನ್ನು ಕರೆದು ಕ್ಯಾಮೆರಾ ಹಾಕ್ಸಿದ್ವಿ. ಕ್ಯಾಮೆರಾನ 180 ಅಡಿಗಂತ ಹೋಗಿದೆ ಕ್ಯಾಮೆರಾ. ನನಗೆ ಅದು ಕ್ಲಿಯರೆನ್ಸ್ ಏನು ಕಾಣಿಸ್ತಾ ಇಲ್ಲ ಸರ್. ನೀವು ಕಳಿಸಿದ್ರೆ ನನಗೆ ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ಲ. ಎಲ್ಲಿ ಐತೆ ಕ್ಯಾಮ್ರಾ? ಅದು 185 ಹೋಗಿದೆ. ಆಮೇಲೆ ಕ್ಯಾಮೆರಾ ಕೆಳಗಡೆಗೆ ಹೋಗ್ತಾ ಇಲ್ಲ. ಕೆಳಗಡೆ ಹೋಗ್ತಾ ಇಲ್ಲ. ಕ್ಯಾಮೆರಾ ಅವನು ಏನು ಹೇಳಿದಂದರೆ ಅದು ಶಿಲ್ಟ್ ಪೈಪ್ ಎಲ್ಲ ಜಾಮ್ ಆಗಿದೆ. ಅದು ಗೊತ್ತಾಗತ್ತಾ ವಿಡಿಯೋನಲ್ಲಿ? ಗೊತ್ತಾಗ್ತಾ ಇದೆ. ನನಗೆ ಗೊತ್ತಾಗಿಲ್ಲ. ಸರಿ ಸರಿ. ಶಿಲ್ಟ್ ಪೈಪ್ ಎಲ್ಲ ಒಂದು ಥರ ಪ್ರೆಸ್ ಆಗಿದೆ, ಕ್ಯಾಮೆರಾನು ಹೋಗ್ತಾ ಇಲ್ಲ. ಹೌದಾ ಅಂತ ಹೇಳ್ಬಿಟ್ರು. ವಿಡಿಯೋ ಆನ್ ಮಾಡಿ ಸರ್. ಲಾಸ್ಟಿಗೆ ಹೋಗಿ ಸ್ವಲ್ಪ ರಿವರ್ಸ್.
ಆನ್ ಮಾಡಿ. ಮೋಟ್ರ್ ಕೆಟ್ಟೋಗಿಲ್ಲ, ಮೋಟ್ರು ಹಿಂಗೆ ಬಂದುಬಿಟ್ರೆ ಕೆಟ್ಟೋಗಿದೆ ಅಂತ ಲೆಕ್ಕ. ಸರಿನಾ? ನೀರು ಕಡಿಮೆ ಆಗಿದೆ, ಇದಕ್ಕೆ ಸೆಕ್ಷನ್ಗೆ ನೀರು ಬರ್ತಾಯಿಲ್ಲ, ಸೆಂಟ್ರಲ್ಲಿ ನೀರು ಬರ್ತಾಯಿಲ್ಲ. ಫಸ್ಟು ಇಲ್ಲಿಗೆ ಬರಬೇಕು, ಬಂದುಬಿಟ್ಟು ಡೌನ್ ಆಗಬೇಕು ಮುಂಚೆ. ಹೌದೌದು, ಆ ನೀರು ಬಿಟ್ಟರೆ ಓಕೆ ಆಗುತ್ತೆ. ಮೋಟ್ರ್ ಕೆಟ್ಟೋಗಿಲ್ಲ. ಬೋರ್ವೆಲ್ ಬಂದು ಇಲ್ಲಿಂದ ಇಷ್ಟು ದೂರಕ್ಕೆ ಬೋರ್ ಐತೆ, ಸರಿನಾ? ಈಗ ಮೋಟ್ರು 50 ಅಡಿ ಬಿಟ್ಟು ಮೇಲೆ ಹಾಕಿದ್ರ, ಸರಿನಾ? ನಿಮಗೆ ಪ್ರಾಬ್ಲಮ್ ಬಂದಿದ್ದು ಇದರಲ್ಲಿ ಪ್ರಾಬ್ಲಮ್ ಬಂದಿದೆ. ಈಗ ಬಂದು 180ನಲ್ಲಿ ಸ್ಟಕ್ ಆಗಿದೆ. ನಾವು ಇಲ್ಲಿಂದ ನೀರು ಬಿಟ್ಟರೆ, ಸರಿನಾ, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ನಲ್ಲಿ ಫುಲ್ ಅಪ್ ಆಗಿಬಿಟ್ರೆ, ಸರಿನಾ, ಇಲ್ಲಿ ಫುಲ್ ಟೈಟ್ ಆಗಿಬಿಟ್ಟಿದೆ ಅಂತ ಲೆಕ್ಕ, ಮಣ್ಣು ಗಿಣ್ಣೆಲ್ಲ ಸೇರಿಬಿಟ್ಟಿದೆ ಅಂತ ಲೆಕ್ಕ. ಎಷ್ಟು? 2 ಮಿನಿಟ್ಸ್ನಲ್ಲಿ ನಿಮಗೆ ಓವರ್ಫ್ಲೋ ಆಗಿದ್ರೆ ಇಲ್ಲೇ ಪ್ರಾಬ್ಲಮ್ ಅಂತ ಲೆಕ್ಕ, ಸರಿನಾ? ಇಲ್ಲ ಒಳಗಡೆ ಹೋಯ್ತು, ಅರ್ಧ ಟ್ಯಾಂಕ್ ಆಯಿತು, ಅರ್ಧ ಟ್ಯಾಂಕ್ ಆದಮೇಲೆ ನಿಮಗೆ ಬಂದು ನೀರು ಓವರ್ಫ್ಲೋ ಆಗಿದ್ರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ, ಸರಿನಾ? ಸೊ ಇಲ್ಲಿ ಮಣ್ಣು ಕೆಳಗಡೆ ಬಿದ್ದೋಗಿದೆ, ಓಪನ್ ಆಗಿಬಿಟ್ಟಿದೆ, ಸರಿನಾ? ಇಲ್ಲೂ ಮಣ್ಣು ಹೋಗ್ಬಿಟ್ಬಿಟ್ಟಿದೆ. ಮೋಟ್ರ್ ಹತ್ರ ಮಣ್ಣು ಇರುತ್ತೆ, ಆ ಮೋಟ್ರ್ ಹತ್ರ ಮಣ್ಣು ಇರೋದೂ ಸರಿ. ಈಗ ಇಲ್ಲಿ ನೀರು ಹಾಕಿದ್ದೀರಾ, ಅರ್ಧ ಟ್ಯಾಂಕ್ ಹೋಗ್ಬಿಟ್ಟು ಫುಲ್ ಅಪ್ ಹಾಕ್ಬಿಟ್ರೆ ಇಲ್ಲಿ ಚೆನ್ನಾಗಿದೆ ಅಂತ ಲೆಕ್ಕ, ಸರಿನಾ? ಪೂರ್ತಿ ನೀರು ಹಾಕಿದ್ದೀವಿ, ಓವರ್ಫ್ಲೋ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನೀರು ಆಚೆ ಕಡೆ ಹೋಗ್ತಾ ಇದೆ ಅಂತ ಲೆಕ್ಕ. ನಿಮ್ಮ ಬೋರ್ಗೆ ಏನು ಪೂರ್ತಿ ಹೋಗ್ಬಿಟ್ರೆ ಅಷ್ಟೇ, ಏನು ಎಕ್ಸ್ಪೆನ್ಸ್ ಮಾಡೋಂಗಿಲ್ಲ, ಬಿಟ್ಬಿಡಬೇಕು, ಬೋರ್ ಸತ್ತೋಗಿದೆ ಅಂತ ಲೆಕ್ಕ. ಇನ್ನೊಂದು ಟ್ರೈಲ್ಗೆ ಮೋಟ್ರ್ ಇದು ತರಿಸ್ಬೇಕು, 2 ಪೈಪ್ ಬಿಟ್ಟು ಬಿಡಬೇಕು, ಬಿಟ್ರೆ ಅವಾಗ ಅಟ್ಲೀಸ್ಟ್ ಫುಲ್ ಅಪ್ ಆಗೋದಂತ. ಫುಲ್ ಅಪ್ ಆಗಿ ಓವರ್ಫ್ಲೋ ಆಗ್ಬಿಟ್ರೆ ಚೆನ್ನಾಗಿದೆ ಅಂತ ಲೆಕ್ಕ. ಸೋರ್ಸ್ಗಳು ಓಪನ್ ಆಗ್ಬಿಡುತ್ತೆ, ಮೋಟ್ರಲ್ಲಿ ನೀರು ತೆಗಿಬೋದು, ನೀರು ಬರ್ತಾ ಇರುತ್ತೆ. ಮೋಟ್ರ್ ತೆಗೆದು ಕಷ್ಟ, ಸರಿನಾ? ನೆಕ್ಸ್ಟ್ ಬಂದು ಮೋಟ್ರ್ ಬಂದು ಈಗ ನೀರು ಓಕೆ ಆಯಿತು, ನೀರು ಬರ್ತಾ ಇದೆ. ನೆಕ್ಸ್ಟ್ ಸೊಲ್ಯೂಷನ್ ಏನಂದರೆ, ನೀವು ಇದು ಮಾಡಿ ಒಳಗಡೆ ರಾಡ್ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬ್ಲಾಸ್ಟಿಂಗ್ ಮಾಡಬೇಕು. ಬ್ಲಾಸ್ಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಪೈಪ್ ಕಟ್ಟಾಗ್ಬಿಡುತ್ತೆ, ಪೈಪು ಕೇಬಲು ಆಚೆ ಕಡೆ ಬಂದ್ಬಿಡುತ್ತೆ, ಮೋಟ್ರ್ ಅಲ್ಲೇ ಇರುತ್ತೆ. 4.5 ಗಾಡಿ ತೊಗೊಂಡು ಬಂದ್ಬಿಟ್ಟು ನೀವು 180 ಫೀಟ್ನಲ್ಲಿ ನಾವು ಡ್ರಿಲ್ ಬಿಟ್ಟು ಹಾಕ್ಬಿಟ್ಟು ಹೊಡಿಬೋದು, ಸರಿನಾ? ಇಲ್ಲ ಅಂದರೆ ಆ ಜಾಗನಲ್ಲೇ ನೀವು ಬ್ಲಾಸ್ಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಒಂದು ಕಾಲರ್ ಗಿಲರ್ ಕೂತ್ಕೊಂಡ್ಬಿಟ್ಟು ಇದನ್ನಲ್ಲಿ ಮಾಡಿದರೆ ನೀವು ಹಳೆ ಮೋಟ್ರು, ಅದು ಹಳೆ ಮೋಟ್ರ್ ಥರ ದೊಡ್ಡ ಮೋಟ್ರ್ ಹಾಕ್ಕೊಳ್ಬೋದು. ಆ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಕೆಲವು ಜಾಗ ಏನಾಗುತ್ತೆ, ಕಂಪ್ರೆಸರ್ಗೆ ಹೋಗೋದ್ರೆ ತುಂಬ ಸಂತೋಷ, ಇಲ್ಲಾಂದರೆ V3 ಮೋಟ್ರ್ ಆಗಬೇಕಾಯ್ತು, ನೆಸಿಟೀಸ್ ಬರುತ್ತೆ, ಸರಿನಾ ಸರ್? ಇದನ್ನು ನಾನು ಹೇಳೋ ಪ್ರಕಾರ ಮಾಡಿ ಆಮೇಲೆ ನೋಡೋಣ. ಸರ್ ನಾನು ಹೇಳಿದೆಲ್ಲ ಅರ್ಥ ಆಯ್ತಾ ಸರ್? ನೀವು ಅದೇ ಥರ ಮಾಡಿಬಿಟ್ಟು ನೋಡೋಣ ಸರ್. ನೀವು ಒಳ್ಳೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಇದು ರೆಕಾರ್ಡ್ ಆಗುತ್ತೆ, ಯೂಟ್ಯೂಬಲ್ಲಿ ನೋಡ್ತಾರೆ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಇಂಥ ಪ್ರಾಬ್ಲಮ್ ಬಂದರೆ ಏನು ಸೊಲ್ಯೂಷನ್ ಅಂತ ಹೇಳಿಬಿಟ್ಟಿದ್ದೀವಿ.